ಉತ್ತಮ ಆರೋಗ್ಯವನ್ನ ಹೊಂದಲು ಮಿತವಾಗಿ ವನ ಬೀಜ ಮತ್ತು ವನ ಹಣ್ಣುಗಳನ್ನ ತಿನ್ನಲಾಗುತ್ತದೆ. ಬಾದಾಮಿಯನ್ನು ಭಾರತೀಯರು ಹೇರಳವಾಗಿ ಬಳಸುತ್ತಾರೆ. ಬಾದಾಮಿ ಹಾಲು, ಬೆಣ್ಣೆ, ಬಾದಾಮಿಯ ಸಿಹಿ ಹೀಗೆ ವಿವಿಧ ಬಗೆಯಲ್ಲಿ ಬಾದಾಮಿಯನ್ನ ಬಳಸುತ್ತಾರೆ. ಹಾಗಾದ್ರೆ ಬಾದಾಮಿ ಸೇವನೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆನೆಸಿದ ಅಥವಾ ಕಚ್ಚಾ ಬಾದಾಮಿಯನ್ನು ಸವಿಯುವುದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಆರೋಗ್ಯದ ವಿಷಯಕ್ಕೆ ಬಂದಾಗ ನೆನೆಸಿದ ಬಾದಾಮಿ ಆರೋಗ್ಯಕ್ಕೆ ಉತ್ತಮವಾದದ್ದು. ನೆನೆಸುವುದರಿಂದ ಬಾದಾಮಿಯ ಎಲ್ಲಾ ಪೋಷಕಾಂಶಗಳನ್ನ ಸುಲಭವಾಗಿ ಬಿಡುಗಡೆ ಮಾಡುತ್ತದೆ. ಮಿತ ಪ್ರಮಾಣದಲ್ಲಿ ಬಾದಾಮಿಯನ್ನ ನೀರಿನಲ್ಲಿ 6 ರಿಂದ 7 ಗಂಟೆಗಳ ಕಾಲ ನೆನೆ ಇಡಬೇಕು. ಇಲ್ಲವೇ ರಾತ್ರಿ ಬಾದಾಮಿಯನ್ನು ನೆನೆಯಿಟ್ಟು ಮುಂಜಾನೆ ಸವಿಯಬಹುದು. ಇದು ಆರೋಗ್ಯಕ್ಕೆ ಉತ್ತಮ ಪೋಷಣೆಯನ್ನ ನೀಡುವುದು. ತಜ್ಞರ ಅಭಿಪ್ರಾಯದ ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ 8 ರಿಂದ 10 ಬಾದಾಮಿಯನ್ನ ಸೇವಿಸಬೇಕು. ಅಧಿಕ ಬಾದಾಮಿಯನ್ನ ಸೇವಿಸಬಾರದು. ನಿತ್ಯವೂ ಅಧಿಕ ಪ್ರಮಾಣದಲ್ಲಿ ಬಾದಾಮಿಯನ್ನ ಸವಿದರೆ ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ. ಅತಿಯಾದ ಸೇವನೆಯಿಂದ ಉಸಿರಾಟದ ತೊಂದರೆ, ಅಧಿಕ ತೂಕ, ವಿಷತ್ವ, ಉಸಿರುಗಟ್ಟುವಿಕೆ, ಅಜೀರ್ಣ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಹಾಗಾಗಿ ಮಿತವಾದ ಬಾದಾಮಿ ಸೇವನೆಯು ಹಿತವಾದ ಆರೋಗ್ಯವನ್ನ ಕಲ್ಪಿಸುವುದು. ಇನ್ನು ನಿಯಮಿತವಾಗಿ ಅಥವಾ ಗಣನೀಯವಾಗಿ ಬಾದಾಮಿಯನ್ನು ಸವಿಯುವುದರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡಬಹುದು. ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಹೊಂದಿರುವಂತಹ ವ್ಯಕ್ತಿಗಳು ಇದನ್ನು ಗಣನೀಯವಾಗಿ ಸೇವಿಸಬಹುದು. ಕೆಲವು ಅಧ್ಯಯನಗಳ ಪ್ರಕಾರ ಬಾದಾಮಿ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಇ, ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅನ್ನ ತುಂಬಿರುತ್ತದೆ. ಇವು ರಕ್ತದಲ್ಲಿ ಇರುವ ವಿಷಕಾರಿ ಹಾಗೂ ಅಪಾಯಕಾರಿ ಕೊಬ್ಬುಗಳನ್ನ ಕರಗಿಸುತ್ತವೆ. ಅಪಧಮನಿ ಮತ್ತು ರಕ್ತನಾಳಗಳ ಮೂಲಕ ರಕ್ತದ ಹರಿವನ್ನ ಉತ್ತೇಜಿಸುವುದರ ಮೂಲಕ ಆರೋಗ್ಯಕರ ರಕ್ತ ಸಂಚಾರಕ್ಕೆ ಸಹಾಯ ಮಾಡುವುದು. ಅಷ್ಟೇ ಅಲ್ಲದೆ ಡೈರಿ ಉತ್ಪನ್ನ ಮತ್ತು ಹಾಲನ್ನ ಬಳಸದೇ ಇರುವವರಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗುವುದು. ಅಂತವರು ನೈಸರ್ಗಿಕ ಉತ್ಪನ್ನವಾದ ಬಾದಾಮಿ ಮತ್ತು ಬಾದಾಮಿ ಹಾಲನ್ನ ಹೊಂದುವುದರ ಮೂಲಕ ಕ್ಯಾಲ್ಸಿಯಂ ಕೊರತೆಯನ್ನ ನೀಗಿಸಬಹುದು. ಗಣನೀಯವಾಗಿ ಬಾದಾಮಿ ಹಾಲು ಅಥವಾ ಬಾದಾಮಿ ಸೇವಿಸುವುದರಿಂದ ಮೂಳೆಗಳು ಬಲವನ್ನ ಪಡೆದುಕೊಳ್ಳುತ್ತವೆ. ಜೊತೆಗೆ ಮೂಳೆ ಸವಕಳಿ, ಮುರಿತ, ಮೂಳೆ ಸಂಬಂಧಿ ಅನಾರೋಗ್ಯಗಳನ್ನ ಸುಲಭವಾಗಿ ತಡೆಯಬಹುದು. ಬಾದಾಮಿಯಲ್ಲಿ ಇರುವ ರಂಜಕದ ಅಂಶವು ಅಸ್ಥಿಪಂಜರದ ಆರೋಗ್ಯವನ್ನ ಚೆನ್ನಾಗಿ ಕಾಯ್ದುಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಬಾದಾಮಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಬಾದಾಮಿಯ ಆಹಾರ ಅಥವಾ ಬಾದಾಮಿಯನ್ನು ಗಣನೀಯವಾಗಿ ಸೇವಿಸುವುದರಿಂದ ಆಕ್ಸಿಡೇಟಿವ್ ಒತ್ತಡವನ್ನ ಕಡಿಮೆ ಮಾಡುವುದು. ಜೊತೆಗೆ ಗಂಭೀರ ಆರೋಗ್ಯ ಸಮಸ್ಯೆಗಳಾದ ಕ್ಯಾನ್ಸರ್ ಮತ್ತು ಅಂಗವೈಫಲ್ಯತೆಯನ್ನ ತಡೆಯುವುದು. ಇದರಲ್ಲಿ ವಿಟಮಿನ್ ಇ ಸಮೃದ್ಧವಾಗಿರುವುದರಿಂದ ಉತ್ಕರ್ಷಣ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದು. ಜೊತೆಗೆ ಹೊಸ ಕೋಶಗಳ ಬೆಳವಣಿಗೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಬಾದಾಮಿ ಸೇವನೆಯಿಂದ ಮೆದುಳಿನ ಆರೋಗ್ಯವನ್ನ ಕಾಯ್ದುಕೊಳ್ಳಬಹುದು. ನೆನಪಿನ ದೋಷ, ಚಿಂತನೆಗಳ ಸಾಮರ್ಥ್ಯ ಕಡಿಮೆಯಾಗುವ ಸಮಸ್ಯೆಯನ್ನ ನಿವಾರಿಸುವುದು. ಜೊತೆಗೆ ಮಿದುಳನ್ನ ಚುರುಕುಗೊಳಿಸುತ್ತದೆ. ಆರೋಗ್ಯಕರ ರಕ್ತ ಸಂಚಾರವನ್ನ ಪ್ರಚೋದಿಸುವುದರ ಮೂಲಕ ಮೆದುಳಿನ ಆರೋಗ್ಯವನ್ನ ಕಾಪಾಡುವುದು. ಮಾನಸಿಕ ಒತ್ತಡವನ್ನ ನಿವಾರಿಸುವುದು. ಬಾದಾಮಿಯಲ್ಲಿರುವ ಕೊಬ್ಬಿನಾಮ್ಲ, ಸೆಲೆನಿಯಂ ಖನಿಜವು ಖಿನ್ನತೆ, ಆತಂಕ, ಭಯದಂತಹ ಸಮಸ್ಯೆಯನ್ನ ಸುಲಭವಾಗಿ ನಿವಾರಿಸುವುದು. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ದ್ವಿಗುಣವಾಗಿಸುವುದು. ಇನ್ನು ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಮಟ್ಟ ಅಧಿಕವಾಗಿರುವವರು ಬಾದಾಮಿ ಬೀಜಗಳನ್ನ ಸೇವಿಸಬಹುದು. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಾರ್ಬನ್ ಹೊಂದಿರುವ ಈ ಬೀಜ ರಕ್ತದಲ್ಲಿ ಇರುವ ಸಕ್ಕರೆಯ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ. ಜೊತೆಗೆ ಉತ್ತಮ ನಾರಿನಾಂಶ, ಚಯಾಪಚಯ ಕ್ರಿಯೆಗಳಿಗೆ ಪ್ರೋತ್ಸಾಹ ನೀಡುವುದು. ಸಮೃದ್ಧವಾದ ಮ್ಯಾಗ್ನೀಷಿಯಂ ಸಾಂದ್ರತೆಯು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇಡುವುದು. ಸಾಮಾನ್ಯವಾಗಿ ಮಧುಮೇಹಿಗಳು ಮ್ಯಾಗ್ನೀಷಿಯಂ ಕೊರತೆ ಹೊಂದಿರ್ತಾರೆ. ಅವರು ಬಾದಾಮಿಯನ್ನ ಸೇವಿಸುವುದರ ಮೂಲಕ ಇನ್ಸುಲಿನ್ ಕಾರ್ಯವನ್ನ ಸುಧಾರಿಸಿಕೊಳ್ಳಬಹುದು. ಕೊಬ್ಬರಿ ತಿನ್ನುವುದರಿಂದ ದೇಹಕ್ಕೆ ಯಾವೆಲ್ಲ ರೀತಿಯಲ್ಲಿ ಪ್ರಯೋಜನಗಳಿವೆ ಅನ್ನೋದನ್ನ ಈಗಾಗಲೇ ತಿಳಿದಿದೆ. ಕೊಬ್ಬರಿ ಜೊತೆಗೆ ಬೆಲ್ಲವನ್ನ ಸೇರಿಸಿ ತಿನ್ನುವುದರಿಂದಲೂ ಹಲವಾರು ಪ್ರಯೋಜನಗಳಿವೆ. ಕೊಬ್ಬರಿ ಮತ್ತು ಬೆಲ್ಲವು ಒಂದು ರೀತಿಯ ನೈಸರ್ಗಿಕ ಸಿಹಿಕಾರಕವಾಗಿದೆ. ಇದು ನಿಮಗೆ ದೀರ್ಘಕಾಲದವರೆಗೆ ಶಕ್ತಿಯನ್ನ ನೀಡುತ್ತದೆ. ಅವುಗಳಲ್ಲಿರುವ ಪೋಷಕಾಂಶಗಳು ನಿಮ್ಮ ದೇಹವನ್ನ ಆರೋಗ್ಯಕರವಾಗಿರಿಸಲು ಸಹಾಯ ಮಾಡುತ್ತವೆ. ಹಾಗಾದ್ರೆ
ಒಣ ಕೊಬ್ಬರಿ ಮತ್ತು ಬೆಲ್ಲವನ್ನ ತಿನ್ನುವುದರಿಂದ ನಮಗೆ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕೊಬ್ಬರಿ ಹಾಗೂ ಬೆಲ್ಲದಲ್ಲಿರುವ ಪೋಷಕಾಂಶಗಳು ಪ್ರೋಟೀನ್, ವಿಟಮಿನ್ಗಳು, ಕಬ್ಬಿಣ, ಕ್ಯಾಲ್ಸಿಯಂ, ಮ್ಯಾಂಗನೀಸ್, ಸೆಲೆನಿಯಂ, ಕಬ್ಬಿಣ, ಫ್ಲೋರಿನ್ ಮತ್ತು ಖನಿಜಗಳು ಕೊಬ್ಬರಿ ಮತ್ತು ಬೆಲ್ಲದಲ್ಲಿ ಕಂಡುಬರುತ್ತವೆ. ಇವು ದೇಹಕ್ಕೆ ತುಂಬಾ ಪ್ರಯೋಜನಕಾರಿ. ನೀವು ಇದನ್ನ ಹಲವು ವಿಧಗಳಲ್ಲಿ ತಿನ್ನಬಹುದು. ಇದು ಮೂಳೆಗಳಿಗೂ ತುಂಬಾ ಪ್ರಯೋಜನಕಾರಿಯಾಗಿದೆ. ಇನ್ನು ಇದರಲ್ಲಿರುವ ಫೈಬರ್ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುತ್ತದೆ. ದೇಹದಲ್ಲಿ ಜೀರ್ಣಕಾರಿ ಕಿಣ್ವಗಳನ್ನ ಸಕ್ರಿಯಗೊಳಿಸುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಮೂಲಕ ಮಲಬದ್ಧತೆಯನ್ನ ತಡೆಯುತ್ತದೆ, ಅಜೀರ್ಣದ ಸಮಸ್ಯೆಯನ್ನ ತಡೆಯುತ್ತದೆ. ಜೊತೆಗೆ ನೀವು ದಿನವಿಡೀ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ. ಅದಕ್ಕಾಗಿಯೇ ಅನೇಕ ಜನರು ಊಟದ ನಂತರ ಬೆಲ್ಲವನ್ನು ತಿನ್ನಲು ಬಯಸುತ್ತಾರೆ. ಇನ್ನು ಕೊಬ್ಬರಿ ಮತ್ತು ಬೆಲ್ಲವನ್ನ ಹಾಗೆಯೇ ಜಗಿದು ತಿಂದರೂ ರುಚಿಕರವಾಗಿರುತ್ತದೆ. ಒಣ ಕೊಬ್ಬರಿ ಮತ್ತು ಬೆಲ್ಲವನ್ನ ಬೆರೆಸಿ ತೆಂಗಿನಕಾಯಿ ಬೆಲ್ಲದ ಲಡ್ಡುಗಳನ್ನ ತಯಾರಿಸಬಹುದು. ಇಲ್ಲವೇ ಒಣ ಕೊಬ್ಬರಿ ಮತ್ತು ಬೆಲ್ಲವನ್ನ ಬರ್ಫಿ ಮಾಡಿ ತಿನ್ನಬಹುದು. ಒಣ ಕೊಬ್ಬರಿ, ಬೆಲ್ಲ ಮತ್ತು ತುಪ್ಪದ ಸಹಾಯದಿಂದ ನೀವು ರುಚಿಕರವಾದ ಹಲ್ವಾವನ್ನ ಕೂಡ ತಯಾರಿಸಬಹುದು. ಇನ್ನು ಒಣ ಕೊಬ್ಬರಿ ಮತ್ತು ಬೆಲ್ಲವನ್ನ ತಿನ್ನುವುದರಿಂದ ನಿಮ್ಮ ದೇಹವು ಅನೇಕ ಪ್ರಯೋಜನಗಳನ್ನ ಪಡೆಯಬಹುದು. ಒಣ ಕೊಬ್ಬರಿ ಮತ್ತು ಬೆಲ್ಲವನ್ನ ಸೇವಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತದೆ. ಜೊತೆಗೆ ಈ ಸಂಯೋಜನೆಯು ದೇಹವನ್ನ ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತದೆ, ಯಕೃತ್ತನ್ನ ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಸತು, ಸೆಲೆನಿಯಂನಂತಹ ಖನಿಜಗಳು ಕೊಬ್ಬರಿ ಮತ್ತು ಬೆಲ್ಲದಲ್ಲಿ ಹೇರಳವಾಗಿ ಕಂಡುಬರುತ್ತವೆ. ಕೊಬ್ಬರಿ ಮತ್ತು ಬೆಲ್ಲದಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯಕವಾಗಿವೆ. ಇದು ಫ್ರೀ ರ್ಯಾಡಿಕಲ್ಗಳನ್ನ ಪ್ರತಿಬಂಧಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ನಿಮ್ಮ ಸುಕ್ಕುಗಳು ಮತ್ತು ಸೂಕ್ಷ್ಮ ರೇಖೆಗಳನ್ನ ಕಡಿಮೆ ಮಾಡುತ್ತದೆ. ಇನ್ನು ಕೊಬ್ಬರಿ ಮತ್ತು ಬೆಲ್ಲವು ಮಳೆಗಾಲದಲ್ಲಿ ವೈರಲ್ ಸೋಂಕುಗಳನ್ನ ನಿವಾರಿಸುತ್ತದೆ. ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ಲಡ್ಡು ಅಥವಾ ಕೊಬ್ಬರಿ ಮತ್ತು ಬೆಲ್ಲದಿಂದ ಮಾಡಿದ ಸಿಹಿಗಳನ್ನ ತಿನ್ನಬಹುದು. ಇದು ಪೀರಿಯಡ್ ಸಮಯದಲ್ಲಿ ಸೆಳೆತ ಮತ್ತು ಹೊಟ್ಟೆ ನೋವಿನಿಂದ ಪರಿಹಾರವನ್ನ ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.